ಜಿಲ್ಲೆಯ ದಾಂಡೇಲಿಯ ನಕಲಿ ವೈದ್ಯನ ಅಸಲಿ ಕಹಾನಿ. ಎಸ್ ವೀಕ್ಷಕರೇ, ಈ ವ್ಯಕ್ತಿಯ ಹೆಸರು ಡಾಕ್ಟರ್ ಅಶೋಕ್. ಇವನಿಗೆ ಒಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ. ಇದರ ಕಡೆ ಯಾವುದೇ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ. ಈತನು ಸುಮಾರು ವರ್ಷಗಳಿಂದ ಈ ದಂಧೆಯನ್ನ ನಡೆಸಿಕೊಂಡು ಬರ್ತಾ ಇದ್ದಾನೆ. ಈತನು ಬೇರೆ ಯಾವುದೋ ದಂಧೆ ನಡೆಸಿಕೊಂಡು ಹೋಗ್ತಾ ಇದ್ರೆ ಇವನ ಸುದ್ದಿ ಇವತ್ತು ಆಗ್ತಾನೆ ಇರಲಿಲ್ಲ. ಇವನು ಕೊಡುವ ಡೋಸ್ನಿಂದ ಒಂದು ಜೀವ ಕೂಡ ಬಲಿಯಾಗಿದೆ. ಬಲಿಯಾದ ವ್ಯಕ್ತಿಯ ಹೆಸರು ಸಚಿನ್. ಇವನು ಅಮಾಯಕರ ಜೀವದ ಜೊತೆ ಆಟ ಆಡ್ತಾ ಇದ್ದಾನೆ ಮತ್ತು ಇವನು ಒಳಗೆ ಒಂದು ರೂಮಿನಲ್ಲಿ ಇಂಜೆಕ್ಷನ್ ಮತ್ತು ಗುಳಿಗೆಯನ್ನ ಮುಚ್ಚಿಟ್ಕೊಂಡು ಬಂದಂತ ಪೇಷಂಟ್ಗಳಿಗೆ ಸೂಜಿ ಚುಚ್ಚುತ್ತಾ ಇದ್ದಾನೆ. ಇಷ್ಟೆಲ್ಲ ಇದ್ರೂ ಆರೋಗ್ಯ ಇಲಾಖೆಯ ತಾಲೂಕು ಅಧಿಕಾರಿ ಇವನು ಕೊಡುವ ಎಂಜಲನ್ನು ನೆಕ್ಕಿ ಕ್ಲಿನಿಕ್ ಅನ್ನು ನಡೆಯಲು ಬಿಟ್ಟಿದ್ದಾರೆ. ಜಸ್ಟ್ ರೆಫರೆನ್ಸಸ್ ಬಂದಾಗ ಇಬ್ಬರು ಮಂದಿಗೆ ಇಂಜೆಕ್ಷನ್ ಮಾಡಿದ್ದ ಇವರು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಪ್ರಾಕ್ಟೀಸ್ ಮಾಡೋರು ಯಾವತ್ತು ಅವ್ರಿಗೆ ಪರ್ಮಿಷನ್ ಇಲ್ಲ ಇಂಜೆಕ್ಷನ್ ಮಾಡಲಿಕ್ಕೆ. ಇಲ್ಲ, ಯಾರೋ ರೆಫರೆನ್ಸ್ ಡಾಕ್ಟರ್ ಕೊಟ್ಟರೆ ಅಷ್ಟೇ. ಅಲ್ಲ, ರೆಫರೆನ್ಸ್ ನಿಮ್ಗೆ ಅಥಾರಿಟಿನ ಬರಂಗಿಲ್ಲ. ಇಂಗ್ಲೀಷ್ ಮೆಡಿಸಿನ್ ಮತ್ತು ಇಂಗ್ಲೀಷ್ ಎಲ್ಲ ಸಲಹೆನ ಹಚ್ಚುದ ಇಂಜೆಕ್ಷನ್ ಹಚ್ಚುದ ನಿಮಗೆ ಬರಂಗಿಲ್ಲ. ಯಾರ ರೆಫರೆನ್ಸ್ ಇದ್ರೂ ಬರಂಗಿಲ್ಲ ಮಾಡಲಿಕ್ಕೆ. ಯಾರು ರೆಫರೆನ್ಸಸ್ ಕೊಟ್ಟರೆ ಹಚ್ಚಿದ್ರೆ ಹಚ್ತೇನೆ ಅಷ್ಟೇ. ಅಲ್ಲ ಸರ್, ಅದು ನಿಮ್ಗೆ ಇದೇ ಇಲ್ಲ, ಅಥಾರಿಟಿನ ಇಲ್ಲ. ಅದು ನೀವು ಹೆಂಗೆ ಕೊಡ್ತೀರಿ ಅವ್ರಿಗೆ? ಈಗ ಒಬ್ಬರಿಗೆ ಜೀವ ತಗೊಂಡ್ರಿ ಅಲ್ಲ, ಈಗ ಇನ್ನೊಬ್ಬರದ ಜೀವ ತಗೋಬೇಕಂತ ವಿಚಾರ ಇದೆ ನಿಮ್ದು? ಅಲ್ಲ, ಏನ್ರಿ ಇದು ಎಲ್ಲ ಮಾಡು. DHO ಸಾಹೇಬ್ರೆ, ದಯವಿಟ್ಟು ಈ ಕಡೆ ಗಮನ ಹರಿಸಿ. ನಿಮ್ಮ ತಾಲೂಕು ಅಧಿಕಾರಿಗಳನ್ನು ಮನೆಗೆ ಕಳಿಸಿ, ಅಮಾಯಕರ ಜೀವ ಉಳಿಸಿ ಎಂದು ನಮ್ಮ ವಿಜಯ 9 ಕನ್ನಡ ನ್ಯೂಸ್ ಎಚ್ಚರಿಸುತ್ತಿದ್ದೇವೆ. ಭ್ರಷ್ಟರನ್ನ ಹುಡುಕಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುವುದೇ ವಿಜಯ 9 ಕನ್ನಡ ನ್ಯೂಸ್ನ ಗುರಿ. ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ನೋಡ್ತಾ ಇರಿ ವಿಜಯ 9 ಕನ್ನಡ ನ್ಯೂಸ್.